ಸತ್ಯ ಭಾವ ಕೋಪವೇನೆ ನನ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ಶೀತಲ್ ಪಾಂಡು ವ್ಲಾಗ್ಸ್ಗೆ ಸ್ವಾಗತ. ಬಹಳ ದಿನದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಅ ವೆರಿ ಸ್ಪೆಷಲ್ ವ್ಲಾಗ್, ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ವಿಶೇಷತೆ ಏನು ಅಂತ ಅಂದರೆ, ನಮ್ಮ ಮೆಟ್ರೋ ಅಲ್ಲಿ ನಾವು ನವೆಂಬರ್ 16ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಅದರ ಪ್ರಯುಕ್ತ ಫ್ಯಾಷನ್ ಶೋ ಆರ್ಗನೈಸ್ ಮಾಡೋದಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ್ಯಂಡ್ ವೆರಿ ಎಕ್ಸೈಟೆಡ್. ಥೀಮ್ ಬಂದು ಎಲ್ಲ ಸ್ಟೇಟ್ನೂ ಒಬ್ಬೊಬ್ಬರು ರೆಪ್ರೆಸೆಂಟ್ ಮಾಡಬೇಕು, ಅಂದರೆ ಒಂದು ಪೇರ್ ರೆಪ್ರೆಸೆಂಟ್ ಮಾಡಬೇಕು. ಸೊ ಐ ಆಮ್ ಹ್ಯಾಪಿ ದಟ್ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ಇವತ್ತು ಈ ವ್ಲಾಗ್ ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ಪರ್ಟಿಕ್ಯುಲರ್ಲಿ ನನ್ನ ಕೊಲೀಗ್ಸ್ ಎಲ್ಲರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅವರು ಒಬ್ಬೊಬ್ಬರು ಒಂದು ಡಿಸ್ಟಿಕ್ದು ಥೀಮ್ ಅಟೈರಲ್ಲಿ ರೆಡಿ ಆಗ್ತಿದ್ದಾರೆ. ಸೊ ಐಮ್ ವೆರಿ ಎಕ್ಸೈಟೆಡ್. ಇವತ್ತು ಅವರೆಲ್ಲ ಪ್ರಾಕ್ಟೀಸಿಗೆ ಬರ್ತಿದ್ದಾರೆ. ಅವರಿಗೆಲ್ಲ ರ್ಯಾಂಪ್ ಕಲಿಸ್ಬೇಕು, ಪೋಸಸ್ ಹೇಳ್ಕೊಡ್ಬೇಕು, ಎಲ್ಲರೂ ತುಂಬ ಇದೆ, ತುಂಬ ತಮಾಷೆ ಮಾಡೋಕ್ಕಿದೆ. ಆ್ಯಂಡ್ ಐ ಆಮ್ ವೆಯ್ಟಿಂಗ್, ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಯಾವಾಗ ಬರ್ತಾರೆ ಅಂತ. ಸ್ಟೇ ಟ್ಯೂನ್ಡ್. ಬಹಳಷ್ಟು ಯೋಚಿಸಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ, ನಮ್ಮ ಮೆಟ್ರೋಗೆ ರಿಲೇಟೆಡ್ ಆಗಿರೋದು. ಹಾಗಾಗಿ ಅಂದರೆ ಕನ್ಸಲ್ಲಿ ಬಂದಿತ್ತು ಈ ಸ್ಕ್ರಿಪ್ಟ್ ಈ ಥರ ಮಾಡಬೇಕು ಅಂತ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಐ ಆಮ್ ರೈಟಿಂಗ್ ಎ ಸ್ಕ್ರಿಪ್ಟ್. ಅದರದ್ದು ಒಂದು ಚಿಕ್ಕ ಝಲಕ್ ಇವಾಗ ತೋರಿಸ್ತೀನಿ. ಮುಂದಿನ ನಿಲ್ದಾಣ ಕೃಷಿಯ ಹೆಮ್ಮೆ, ಸಿಹಿಯಾದ ಕಬ್ಬು, ನೈಸರ್ಗಿಕ ಸೌಂದರ್ಯ, ಕೃಷ್ಣರಾಜಸಾಗರ ಅಣೆಕಟ್ಟು, ಸಣ್ಣ ಹಳ್ಳಿಗಳ ಸೌಮ್ಯತೆ ಹಾಗೂ ಸಕ್ಕರೆ ನಾಡು ಎಂದು ಹೆಸರಾಗಿರುವ ಮಂಡ್ಯಕ್ಕೆ ತಲುಪಲಿದೆ. ಬಾಗಿಲುಗಳು ಹೊಟ್ಟೆಯ ಭಾಗಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ರಾಗಿ ಮುದ್ದೆ, ಉಪ್ಪೆಸರ ಬಗ್ಗೆ ಗಮನವಿರಲಿ. ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿಲ್ಲ, ಕಾಯ್ತಾ ಇದ್ದೀನಿ, ಇನ್ನೂ ಯಾರೂ ಬಂದಿಲ್ಲ. ಇದೇ ಲೊಕೇಶನಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಅಂತ ಕಾಯ್ತಾ ಇದ್ದೀನಿ, ಇನ್ನೂ ಯಾರೂ ಬಂದಿಲ್ಲ. 5 hours later. ಶಶಿ ವರ್ಷ ಇಬ್ಬರು ಬರ್ತಾ ಇದ್ದಾರೆ. ಎಷ್ಟು ಡೆಡಿಕೇಶನು. ಅಲ್ಲಿಂದ ಅಲ್ಲಿಬ್ರು ಹಾಯ್ ಮಾಡಿ, ಹಾಯ್. ಅವರಿಬ್ರು ಇದ್ದಾರೆ. ಇಲ್ಲೊಬ್ರು ಯಾಕೆ ಬಂದೆ ಇಲ್ಲಿಗೆ ಅಂತ ಕೂತಿದ್ದಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿ ಮಂಗಳೂರು ಅವರೊಬ್ರು ಬರ್ತಾ ಇದ್ದಾರೆ. ಇವ್ರ ಹೆಸರು ವಿನಯ್ ಅಂತ. ಏನು ಸ್ಮೈಲ್. बहुत ही सुंदर तरीके से आपने खेला. ಇವಾಗ ಲಗೇಜ್ ಇಟ್ಬಿಟ್ಟು ಬರ್ತೀರಾ ಅಲ್ವಾ ಕೆಳಗೆ? ಬಟ್ಟೆ ಚೇಂಜ್ ಮಾಡ್ತೀನಿ ಬಾ ಬಿಂದು, ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರಂತೆ ಬಾ. ಬಿಂದು ಇಲ್ಲಿ ನೋಡು, ಇಲ್ಲಿ ಹಾಯ್ ಮಾಡು ಬಿಂದು. ಕಿರಣ್ ಮಾಮ ಅದು. ಅವಸ್ಕೊಂಡ್ಬಿಟ್ಟ. ತಿಂದ್ಬಿಟ್ಟು ಚೆನ್ನಾಗಿ ತಿಂದಿದ್ದೀನಿ. ಯಾರಿಗೆ ಎಂಗೇಜ್ಬಿಟ್ಟು ಹೋಗ್ಬಿಟ್ಟು ತಿನ್ನಿ ಒಂದಿರೋ ನಾಯಿ ಬಿಸ್ಕೆಟ್ ತಿಂದಿದ್ಯಾ? ಮಾರಿಗೋಲ್ಡು ಮತ್ತೆ ವಾಪಸ್ ಹೋಗಿ. और कुछ लोग मनोरंजन भी करवाते हैं. ನಮಸ್ಕಾರ. ಇದೆಲ್ಲ ಕೇಳಬಾರ್ದು ನಮ್ಗೆ. ಹಿಂಗೆ ಏನು ಅದಕ್ಕೆ ಕಡೆ ಕಾಣಿಸ್ತಲ್ಲ, ಅದಕ್ಕೆ ನೀವು ಇದು ಹಾಕೊಂಡ್ರೆ ಆಗಲ್ಲ. UK ಸ್ಪೆಷಲ್ ಟ್ರೈನಿಂಗ್ ಕೊಡ್ತಿರೋದು, ಆದ್ರೆ ಪೋಸಲ್ ಕೊಡ್ತಿರೋದೆಲ್ಲ ಚೇತನೆ. ಇಲ್ಲ ಟ್ರೈನರ್ ನನ್ಗೆ ಇವಳು ಆಗಿದ್ದಾಳೆ, ಅದಕ್ಕೋಸ್ಕರ ಕರೆದು ಹೇಳ್ಕೊಡ್ತೀನಿ. ನನ್ನ ಮಗನೇ. ಚಟಿನ. ಅದು ಯಾರು
ಚೇತಮ್ರ ಇಲ್ಲ ಬೇಡ ಚೇಂಜ್ ಮಾಡೋಣ ಮಂಡ್ಯ ಸ್ಟೈಲ್ ಹಾಕ್ಸ್ಬಿಡೋಣ ನಿಮಗೆ. ಹ್ಞೂ ಪಟಾಪಟಿ ಚಡ್ಡಿ ತಂದು ಇದು ಚೆನ್ನಾಗಿದೆ, ಪಟಾಪಟಿ ಚಡ್ಡಿ ಹಾಕೊಂಡ್ಬಿಡು. कितने तेजस्वी लोग हैं हमारे पास, कितने शानदार विचार रखते हैं जी. ಲೇ ಚೇತು ಹಾಯ್ ಬಾಣ ನನ್ನ ಮಗನೇ ನನಗೆ ಗಾಡಿ ಯಾರೋ ಡಬ್ಬಾ ಕ್ಯಾಮ್ರಾಮನ್ ನನ್ನ ಮಗ ಇಲ್ಲ ನೋಡ್ರೋ. ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಬಹಳ ಒಂದು ಏನೋ ಎಕ್ಸೈಟ್ಮೆಂಟ್ ಇರೋಂಥ ಜೋಡಿ. ನೀವು ನೋಡ್ತಿರ್ಬೋದು ಅಲ್ಲೇನೆ ಪ್ರಾಕ್ಟೀಸಲ್ಲಿ ಎಷ್ಟು ಮಾಡ್ತಾವ್ರೆ, ಸ್ಟೇಜ್ ಮೇಲೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ವಾಲ್ವ್ಮೆಂಟು, ಕಮಿಟ್ಮೆಂಟು ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಬಹಳ ಕಾತುರದಿಂದ ಕಾಯ್ದಿದ್ದೇವೆ. ನೀವು ನಾವು ತುಂಬಾ ವೇಟ್ ಮಾಡ್ತಾ ಇದೀವಿ, ಯಾರು ಪಾರ್ಟ್ನರ್ಶಿಪ್ ಸಿಗ್ತಾ ಇಲ್ಲ. ಎಲ್ಲ ಸೂಪರ್ ಮಾಡ್ತಿದ್ದಾರೆ. ನೋಡಿ ನೋಡಿ, ಇದು ಸೂಪರ್ ನಿಮ್ಮ ಕಡೆ. ಅದು ವಿಕ್ಟ್ರಿ ಕಣ. ಇವ್ರ ಹೆಸರು ಹುಲಿ ಅಂತ, ಹುಲಿ ಪ್ರಕಾಶ್ ಅಂತ. ಆದ್ರೆ ಹುಲಿ ಕಂಡ್ರೆ ಓಡಾಯ್ತಾನೆ. ಅಮ್ಮನ ಪೋಸಿಗೆ ಗಾಬರಿ ಬಿದ್ದ. ಬಿಂದು, ಅಮ್ಮ ಸ್ಟೇಜ್ ಮೇಲೆ ಮಾಡ್ತಿದ್ಯಲ್ಲ, ಏನು ನಿನ್ನ ಅಭಿಪ್ರಾಯ ಹೇಳು. ಹೇಳಲ್ವಾ? ಒಬ್ಬ ಹಂಗಂದ ಅವನ್ನ ಮಲೇಷ್ಯಾ ಕಳ್ಸಿದೀನಿ, ನೀನು ನೋಡ್ತಾ ಇರು, ನಿನ್ನ ಬ್ಯಾಂಕ್ ಕಳ್ಸಿಬಿಡ್ತೀನಿ, ದೂರ ನಿಂತ್ಕೊಂಡು ನೋಡು, ನನ್ನ ಲಕ್ಕಿ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಆಗೋಯ್ತು. ಸೊಪ್ಪು ಸಿಗುತ್ತದೆ. ನವಿಲು